ಈ ಪ್ರಪಂಚ ಕಂಡ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿ ಅವರ ಅತ್ಯಂತ ಆತ್ಮೀಯ ಶಿಷ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಈ ಜಿಲ್ಲೆಯ ಅಪರೂಪದ ಗುಣಗಳನ್ನು ಹೊಂದಿ ನಮ್ಮ ನಗಲಿದ ಹಿರಿಯ ಜೀವಿ ಲಿಂಗೈಕ್ಯ ಆರ್ ಕಲ್ಲೂರವರ ಆ ತಾಯಿ ಶ್ರೀಮತಿ ಲಿಂಗೈಕ್ಯ ಮೀನಾಕ್ಷಿ ಕಲ್ಲೂರವರ ಪುಣ್ಯಸ್ಮರಣೆ ಹಾಗೂ ಅವರ ಮೂರ್ತಿ ಅನಾವರಣ ಸಮಾರಂಭದ ಅನಾವರಣಗೊಳಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿರ್ತಕ್ಕಂಥ ಈ ನಾಡಿನ ಪ್ರಖ್ಯಾತ ಸುತ್ತೂರಿನ ಜಗದ್ಗುರು ಶ್ರೀ ಶಿವರಾತ್ರಿ ದಶಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ ನಿರ್ಗಮಿಸಿದ್ದಾರೆ. ಅವ್ರನ್ನ ನೆನಪಿಸಿಕೊಂಡು ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವನಶ್ರೀ ಸಂತಾನ ಮಠದ ಪರಮಪೂಜ್ಯ ಶ್ರೀ ಈಗ ತಾನೇ ಮಾತನಾಡಿರ್ತಕ್ಕಂಥ ಶ್ರೀ ಜಯಬಸವ ಮಹಾಸ್ವಾಮಿಗಳನ್ನು ಭಕ್ತಿಯಿಂದ ಹಣೆ ಮಣಿದು ಹಾಗೆ ಪರಮಪೂಜ್ಯ ಶ್ರೀ ವ್ಯಮಾನಂದ ಮಹಾಸ್ವಾಮಿಗಳಲ್ಲಿ ಪಡಮಟ್ಟು ಇಲ್ಕಲ್ನ ವೈಚಾರಿಕತೆಗೆ ಇನ್ನೊಂದು ಹೆಸರು ಅದು. ಬಸವಣ್ಣವರ ಈ ಭಾಗದಲ್ಲಿ ಇಲ್ಕಲ್ನ ಪೀಠ ಭಾಳ ವೈಚಾರಿಕ ವಿಚಾರಧಾರರೊಂದಿಗೆ ಬೆಳೆದಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅಂಥ ಪೀಠದ ಗುರುಬಸವ ಮಹಾಂತ ಶಿವಗಳನ್ನು ನಮಿಸಿ ಜ್ಞಾನಗಾಶ್ರಮದ ಪರಮಪೂಜ್ಯರಾಗಿರ್ತಕ್ಕಂಥ ಬಸವಲಿಂಗ ಮಹಾಸ್ವಾಮಿಗಳೇ ಹಾಗೂ ಕಲ್ಲೂರವರ ಕುಟುಂಬದ ಒಡನಾಟವನ್ನು ಹೊಂದಿ ಆ ಕುಟುಂಬದ ಶ್ರೇಯೋಭಿವೃದ್ಧಿಯಲ್ಲಿ ಅವ್ರ ಜೊತೆಗೆ ನಿಂತಿರ್ತಕ್ಕಂಥ ಮಾತೋಶ್ರೀ ಸುಗುಲಾದೇವಿ ಅಮ್ಮನವರೇ, ಈ ವೇದಿಕೆಯನ್ನು ಅಲಂಕರಿಸಿ ಮಾತನಾಡಿರ್ತಕ್ಕಂಥ ಈ ಜಿಲ್ಲೆಯ ಸಂಸದರು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಿರಿಯರಾದ ಶ್ರೀ ರಮೇಶ್ ಜಿಗಜಿಣಗಿ ಅವರೇ, ಬಾಗಲಕೋಟೆ ಜಿಲ್ಲೆಯ ಅಜಾತ ಶತ್ರು ಸಂಸದರು ಆಗಿರ್ತಕ್ಕಂಥ ಸೌಜನ್ಯ ಮೂರ್ತಿ ಆಗಿರ್ತಕ್ಕಂಥ ಆತ್ಮೀಯರಾದ ಮಾನ್ಯ ಶ್ರೀ ಪಿ ಸಿ ಗದ್ದಿಗೌಡ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಾಗಠಾಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಠಲ್ ಕಟಕದೊಂಡವರೇ ಹಾಗೂ ಸಮಯದ ಅಭಾವ ಇರೋದ್ರಿಂದ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಆತ್ಮೀಯರಾದ ಅಪಸ ಪಟನ್ ಶೆಟ್ಟಿ ಅವರೇ, ಎಸ್ ಕೆ ಬಳ್ಳುಬಿ ಅವರೇ, ನ್ಯಾಮಗೌಡ್ರೆ, ಬಿ ಜಿ ಪಾಟೀಲ್ರೇ, ಎಂ ಎಸ್ ಲೋಣಿ ಅವರೇ ಹಾಗೂ ಎಲ್ಲ ಗೌರವಾನ್ವಿತ ಆಹ್ವಾನಿತರೆ ಇಲ್ಲಿ ಕೂಡಿರ್ತಕ್ಕಂಥ ಶ್ರದ್ಧೆಯ ತಾಯಿಯಂದರೆ, ಬಂಧುಗಳೇ, ಹಿರಿಯರೇ, ಸಮಯ ಭಾಳ ಆಗಿದೆ, ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ. ಮಾತನಾಡಿರ್ತಕ್ಕಂಥ ಪೂಜ್ಯರಾಗಲಿ ರಾಜಕೀಯ ನಾಯಕರುಗಳಾಗಲಿ ಕಲ್ಲೂರವರ ಬಗ್ಗೆ ಬಹಳ ಅರ್ಥಪೂರ್ಣವಾದಂಥ ಮಾತುಗಳನ್ನು ಆಡಿದ್ದಾರೆ. ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಅವರು ಅವರ ಇಡೀ ನಡೆದು ಬಂದ ದಾರಿ ಬಗ್ಗೆ ಭಾಳ ಅರ್ಥಪೂರ್ಣವಾದಂಥ ಮಾತುಗಳನ್ನು ಆಡೋದನ್ನು ನಾವೆಲ್ಲ ಗಮನಿಸಿದ್ದೀವಿ. ಒಬ್ಬ ಜನಸೇವಕ ಅಂತಕ್ಕಂಥ ಒಂದು ಪುಸ್ತಕವನ್ನು ಹೊರಗೆ ತಂದಿದ್ದಾರೆ. ಇಡೀ ಅವರ ಜೀವನದ ಬದುಕಿನ ಶೈಲಿಯನ್ನು ಭಾಳ ಆತ್ಮೀಯತೆಯಿಂದ, ಬಹುತೇಕ ಅವ್ರನ್ನ ಈ ಜಿಲ್ಲೆ ಕಂಡ ಒಬ್ಬ ಅತ್ಯಂತ ಭಾವನಾತ್ಮಕ ಜೀವಿ, ಎಲ್ಲರನ್ನ ತಾಯಿ ಹೃದಯದಿಂದ ಅಣ್ಣ ತಮ್ಮಂದ್ರನ್ನ ಕಾಕ ಮಾಮಗಳನ್ನ ಬಹುತೇಕ ಎಲ್ಲರನ್ನ ಆ ಭಾವನಾತ್ಮಕ ಸಂಬಂಧನ ಬೆಳೆಸಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕ. ಅದರಲ್ಲಿ ವಿಶೇಷವಾಗಿ ಇಂಡಿ ಭಾಗಕ್ಕೆ ಅತಿ ಹೆಚ್ಚು ಪಂಪ್ ಸೆಟ್ಗಳನ್ನು ಹೊಂದಿರತಕ್ಕಂಥ ತಾಲೂಕು ಕರ್ನಾಟಕದಲ್ಲಿ. ಆ ಸಂದರ್ಭದಲ್ಲಿ ಅದರ ಸವಿ ನೆನಪಿಗಾಗಿ ದಿವಂಗತ ಆಗಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಗುಂಡೂರಾವ್ ಅವರನ್ನ ಕರೆಸಿ ಬೆಳ್ಳಿ ಪಂಪ್ಸೆಟ್ಟನ್ನು ಕೊಡುವ ಮುಖಾಂತರ ಈ ನಾಡಿಗೆ ಮನೆ ಮಾತ್ರ ಆಗಿದ್ರು. ಬಹುತೇಕ ಅವತ್ತಿನಿಂದ ಅವ್ರನ್ನ ಇನ್ನೊಂದು ಹೆಸರು ಏನಾಗಿತ್ತು ಅಂದರೆ ಅದು ಬೆಳ್ಳಿ ಪಂಪ್ಸೆಟ್ನ ಮುಖಾಂತರ ಒಂದು ವಿಶೇಷವಾದಂಥ ಹೆಸರನ್ನು ಅವರು ಮಾಡಿದ್ರು. ಅಷ್ಟೇ ಅಲ್ಲ, ಈ ಜಿಲ್ಲೆಯ ಅನೇಕ ಹಿರಿಯ ನಾಯಕರುಗಳಲ್ಲಿ ತಮ್ಮ ಒಡನಾಟವನ್ನು ಹೊಂದಿದ್ರು. ಅವರು ದುಬೆ ಅವ್ರನ್ನ ಹಿಡಿದು ಇವತ್ತಿನವರೆಗೆ ನಮ್ಮೆಲ್ಲರ ಜೊತೆಗೆ ಆ ಒಡನಾಟವನ್ನು ಹೊಂದಿದ್ರು. ಬಹುತೇಕ ಅಂತ ಒಬ್ಬ ಹಿರಿಯ ಜೀವಿ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೆ ಅವ್ರು ನಮ್ಗೆ ಯಾವಾಗ ನಮ್ಮನ್ನು ನಿರ್ಗಮಿಸಿದ್ರು ಅಂದರೆ ಬಹುತೇಕ ಇಡೀ ಪ್ರಪಂಚ ಕರೋನಾದಿಂದ ನಲುಗಿ ಏನೋ ಆ ಸಂದರ್ಭ ಇತ್ತು, ಅಂಥ ದಿನಗಳಲ್ಲಿ ಅವರು ನಮ್ಮನ್ನು ಅಗಲಿದ್ರು. ಬಹುತೇಕ ಆ ನೋವಿನ ದಿನದಲ್ಲಿ ಅನೇಕ ಜನ ಅವರ ಅಂತ್ಯ ಸಂಸ್ಕಾರದಲ್ಲಾಗಲಿ ಅವರ ನಿರ್ಗಮದ ಸಂದರ್ಭದಲ್ಲಿ ಅವರಿಗೆ ಭಾಗವಹಿಸ್ತಕ್ಕಂಥ ಅವಕಾಶ ಆಗಲಿಲ್ಲ. ಅದಕ್ಕಾಗಿಯೇ ಇವರ ಕುಟುಂಬದ ಆ ಎಲ್ಲ ಆತ್ಮೀಯರು, ವಿಶೇಷವಾಗಿ ಅವರ ಚಿರಂಜೀವಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಕಲ್ಲೂರವರಾಗಲಿ, ಸೋದರಿ ಸೌಮ್ಯ ಕಲ್ಲೂರವರಾಗಿರ್ಬೋದು, ಸೋದರ ರವಿ ಕಲ್ಲೂರವರಾಗಿರ್ಬೋದು, ಅವರ ಧರ್ಮಪತ್ನಿ ಮಧು ಕಲ್ಲೂರವರಾಗಲಿ, ಡಾಕ್ಟರ್ ಕಲ್ಲೂರವರ
ಸುಪುತ್ರರು ಏನಿದ್ದಾರೆ ಅವರೆಲ್ಲರಾಗಲಿ ಭಾಳ ವಿಶೇಷವಾಗಿ ಕಾರ್ಯಕ್ರಮದ ಚಿಂತನೆಯನ್ನು ಮಾಡಿದ್ದಾರೆ. ಅವ್ರ ಜೊತೆಗೆ ಶರಣ ವಕೀಲರಾಗಲಿ, ಹಿರಿಯರಾದ ಲೋಣಿ ವಕೀಲರಾಗಲಿ, ಮಲ್ಲಿಕಾರ್ಜುನ್ ಲೋಣಿಯವರಾಗಲಿ, ಅಪಸ ಪಟ್ಟಣ ಶೆಟ್ಟಿ ಅವರಾಗಲಿ, ಬಹಳ ಜನ ಇದರ ಇಡೀ ಕಾರ್ಯಕ್ರಮದ ಇನ್ನೂ ಅನೇಕ ಅವ್ರ ಹಿತೈಷಿಗಳು ಕೂಡಿ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ್ದಾರೆ. ನಿಜಕ್ಕೂ ನಾನು ಏನು ಈ ಕಾರ್ಯಕ್ರಮ ಆಗಲಿ ಅಂತ ನಮ್ಮೆಲ್ಲರ ಏನು ಅಪೇಕ್ಷೆ ಇತ್ತು ಅದು ಅತ್ಯಂತ ಯಶಸ್ವಿಯಾಗಿದೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಅವರ ಇಡೀ ಜೀವನ ಸಾರ್ಥಕ ಜೀವನವನ್ನು ಅವರು ಸಾಗಿಸಿದ್ರು. ಒಬ್ಬ ಮನುಷ್ಯ ಬಂದು ಇದ್ದು ಹೋಗೋದ್ರ ಮಧ್ಯದಲ್ಲಿ ನಾವು ಯಾವ ರೀತಿ ಬದುಕಿದೀವಿ ಅನ್ನೋದು ಗೊತ್ತಾಗ್ತದೆ ಅಂದ್ರೆ ಅಂತ್ಯ ಸಂಸ್ಕಾರದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಮಾತ್ರ ಆ ಮನುಷ್ಯನ ಆ ವ್ಯಕ್ತಿತ್ವವನ್ನು ಅದರ ಸೂಕ್ಷ್ಮ ಅಳತೆಗಳು ಇಲ್ಲ ಆಗ್ತದೆ. ಇವತ್ತೆಲ್ಲ ಈ ಅವಿಭಾಜ್ಯ ಜಿಲ್ಲೆಯ ಜನ ಅವರಿಂದ ಏನೇನು ಅಧಿಕಾರದಿಂದ ಬಂದಿದ್ದಾರೆ ಅನ್ನೋದನ್ನ ಅವರಾಗೆ ಮಾತನಾಡಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಎಷ್ಟು ಜನರಿಗೆ ರಾಜಕೀಯವಾಗಿ ಆ ಪ್ರೀತಿ ವಿಶ್ವಾಸ. ಬರೀ ಈ ಅವಿಭಾಜ್ಯ ಜಿಲ್ಲೆ ಅಲ್ಲ, ನಮ್ಮ ಗುಲ್ಬರ್ಗ, ಬಹುತೇಕ ಗುಲ್ಬರ್ಗ ಅಂದ್ರೆ ಧರ್ಮ್ ಸಿಂಗ್ ಖರ್ಗೆ ಸಾಹೇಬ್ರನ್ನ ನಾವೆಲ್ಲ ನೆನಪಿಸ್ಕೋತೀವಿ. ಧರ್ಮ್ ಸಿಂಗ್ ಅವ್ರ ಜೊತೆಗೆ ಬಹಳ ವಿಶೇಷವಾದಂಥ ಒಡನಾಟವನ್ನ ಇವತ್ತು ಕಲ್ಲೂರು ಅವರು ಹೊಂದಿದ್ರು. ಬಹುತೇಕ ದಿನಕ್ಕೆ ಬೆಳಗ್ಗೆ ಆಯ್ತಂದ್ರೆ ನಾನು ಈ ನಾಡಿನಲ್ಲಿ ಇಬ್ಬರನ್ನ ನೋಡಿದೆ. ಧರ್ಮ್ ಸಿಂಗ್ ಸಾಹೇಬ್ರ ಮನೆಗೆ, ಖರ್ಗೆ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಒಂದು ಕಲ್ಲೂರು ಅವ್ರು ಹೋಗ್ತಿದ್ರು, ಇನ್ನೊಬ್ರು ಬೀದರ್ನ ಹುಮನಾಬಾದ್ ಬಸವರಾಜ್ ಪಾಟೀಲ್ರವ್ರು. ಇವ್ರನ್ನ ಯಾಕೆ ನಾನು ಇಷ್ಟು ವಿಶೇಷವಾಗಿ ಕಾಣಬೇಕಾಗ್ತದೆ ಅಂದ್ರೆ ಒಬ್ಬ ನಾಯಕರನ್ನ ಗಟ್ಟಿ ನಿಲುವಿನಿಂದ. ಒಂದು ಸಂದರ್ಭ ಇತ್ತು, ವೀರೇಂದ್ರ ಪಾಟೀಲ್ರು ಅಧಿಕಾರದಿಂದ ಕೆಳಗಿರ್ತಕ್ಕಂಥ ಸಂದರ್ಭದಲ್ಲಿ 179 ಜನ ಕಾಂಗ್ರೆಸ್ ಶಾಸಕರಿದ್ರು. ಅದರ ರಾಜಶೇಖರ್ ಅವ್ರ ಮೂರ್ತಿಗಡ ಒಬ್ಬರೇ ಒಬ್ಬರು ವೀರೇಂದ್ರ ಪಾಟೀಲ್ ಜೊತೆ ಗಟ್ಟಿಯಾಗಿ ನಿಂತವ್ರು ಯಾರು ಇದ್ರ ಅದು ನಮ್ಮ ಆರ್ ಕಲ್ಲೂರು ಅವರು ಅನ್ನೋದನ್ನ ಬಹಳ ಅಭಿಮಾನದಿಂದ ಇವತ್ತೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಮನುಷ್ಯನ ರಾಜಕೀಯ ಅಧಿಕಾರದ ಕೆಳೆಯುವ ಸಂದರ್ಭದಲ್ಲಿ ಬಹಳ ಜನ ನಿಲ್ಲೋದಿಲ್ಲ, ಎಲ್ಲಿ ಗೆಲ್ತದ ಅಲ್ಲಿ ಹೋಗ್ತಕ್ಕಂಥ ಸಂದರ್ಭಗಳನ್ನು ನೋಡ್ತಾ ಇರ್ತೀವಿ ನಾವು. ಅದರ ಕಲ್ಲೂರು ಅವ್ರನ್ನ ಯಾಕೆ ವಿಭಿನ್ನವಾಗಿ ನಾವು ಕಾಣಬೇಕಾಗ್ತದೆ ಅಂದ್ರೆ ಯಾರ ಜೊತೆಗೆ ನಾನು ಇದ್ದೀನಿ ಅವ್ರ ಜೊತೆಗೆ ಗಟ್ಟಿಯಾಗಿ ರಾಜಕಾರಣ ಮಾಡ್ಬೇಕಂತಕ್ಕಂಥ ಬಹಳ ಅಚ್ಚಲ ನಿರ್ಣಯ ಮಾಡಿದವ್ರು. ಗುಡದಿನ್ನಿ ಸಾಹೇಬ್ರ ಜೊತೆಗೆ ಬಹಳ ವಿಶೇಷವಾದಂಥ ಒಡನಾಟ ಇತ್ತು. ಬಹುತೇಕ ಅವರಿಬ್ಬರ ಸಂಬಂಧಗಳನ್ನು ನಾವೆಲ್ಲ ನೋಡಿದ್ದೀವಿ. ಬಹುತೇಕ ಅಂಥ ಒಂದು ಒಡನಾಟವನ್ನು ಬಹುತೇಕ ನಾನು ಇವತ್ತು ನೋಡಿದೆ ಬಹಳ ದಿನದ ಮೇಲೆ ಕಾರ್ಯಕ್ರಮದಲ್ಲಿ. ಟೋಪಿ ಕಾಣಿಸ್ಲಾಗತ್ತವ ಇವತ್ತು. ಇದು ಕಲ್ಲೂರು ಅವ್ರನ್ನ ಇವತ್ತು ನಾವೆಲ್ಲ ನಮ್ಮ ಹೌಸ್ನಾಗ ಮಾತಾಡ್ತಿರ್ತೀವಿ. ಒಂದು 2-3 ಮಂದಿ ಉಳಿದಾರ. ಅಫ್ಜಲ್ಪುರದ ಎಂ.ಐ. ಪಾಟೀಲ್ರಾಗಲಿ, ನಮ್ಮ ಆಳಂದ್ ಬಿ.ಆರ್. ಪಾಟೀಲ್ರು ಇತ್ತೀಚೆಗೆ ಹಾಕೊಳಕತ್ತಾರ ಅವ್ರು. ಆದರೆ ಈ ಟೋಪಿ ಅಂತ ಏನಿತ್ತು ಇವರಿಗೆ ಬಹಳ ವಿಶೇಷವಾದಂಥ ಗೌರವ ಇತ್ತು. ನಮ್ಮಂಗೆ ಯಾರು ಬಕ್ಕನೆತ್ತಿ ಅವ್ರು ಇಲ್ಲಿ ಅವತ್ತು ನಾವೆಲ್ಲ ಈ ಕಾಲಕ್ಕೆ ಸೇರಿದ್ದೀವಿ. ಆದರೆ ಆ ಕಾಲದ ಈ ರಾಜಕಾರಣಿಗಳಲ್ಲಿ ಒಂದು ಮೌಲ್ಯಗಳಿತ್ತು, ಅವ್ರದೇ ಆದಂಥ ಒಂದು ವಿಶೇಷವಾದಂಥ ಸಚ್ಚಾರಿತ್ರೆ ಇತ್ತು, ಅಭಿಮಾನ ಇತ್ತು, ಪ್ರೀತಿ ವಿಶ್ವಾಸ ಇತ್ತು, ತಾಯ ಹೃದಯ ಇತ್ತು. ಅದಕ್ಕಾಗಿ ಈ ಸಾಲಿಗೆ ನಾವು ಅವ್ರನ್ನ ಕಾಣಬೇಕಾಗ್ತದೆ. ಇವತ್ತು ಕಲ್ಲೂರವರ ವಿಶೇಷವಾದಂಥ ಬದುಕು ಬಹಳ ಮುಗಲೆತ್ತರದಲ್ಲಿ. ಅವರು ಗುಂಡ್ರವ್ರ ಜೊತೆಗಾಗಿರ್ಬೋದು, ವೀರಪ್ಪ ಮೊಯ್ಲಿ ಅವ್ರಿಗಂತರೂ ಬಹಳ ವಿಶೇಷವಾಗಿ ನನಗೆ ಬೆಳಗ್ಗೆ ಅವ್ರು ಮಾತನಾಡಿದೆ. ಬಹುತೇಕ ಆರೋಗ್ಯ ಸರಿ ಇಲ್ಲ, ಅವರು ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು. ಆದರೆ ಅವರು ಬಹುತೇಕ ಗಾಣಿಗ ಸಮುದಾಯ ಇವತ್ತೇನಾದರೂ ಸ್ವಾಭಿಮಾನದಿಂದ ಯುವ ಜನಾಂಗ ಅನೇಕ ರಂಗದಲ್ಲಿ ಸಾಧನೆಗಳ ಮಾಡಿದ್ರ ಅದಕ್ಕೆ ಅಡಿಪಾಯ ಯಾರ್ದಾರು ಇದ್ರ ಅದು ದಿವಂಗತ ಆರ್ ಕಲ್ಲೂರು ಅವರನ್ನು ಬಹಳ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಒಬ್ಬ ವ್ಯಕ್ತಿ ನನಗಾಗಿ ಬದುಕಬಾರ್ದು, ನನ್ನ ಸಮುದಾಯಕ್ಕೆ ಶಾಶ್ವತವಾಗಿ ಆಧಾರ ಸ್ತಂಭ ಆಗ್ಬೇಕಂತಕ್ಕಂಥ ಏನೋ ಒಂದು ಐತಿಹಾಸಿಕ ನಿರ್ಣಯ ಇತ್ತು. ಅವರಿಗೆ ಸಹಾಯ ಮಾಡಿರ್ತಕ್ಕಂಥ ಧರ್ಮ್ ಸಿಂಗ್ ಅವರಾಗಲಿ, ಅವತ್ತಿನ ಸಮಾಜ ಕಲ್ಯಾಣ ಸಚಿವರಾಗಿದ್ರು, ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ರು. ಅದೊಂದು ಬಹಳ ಅಮೋಘ ನಿರ್ಣಯ. ಆ ನಿರ್ಣಯಕ್ಕಾಗಿ ಕಲ್ಲೂರು ಅವರು ಜನಮಾನಸ್ಸಿನಲ್ಲಿ ಶಾಶ್ವತವಾಗಿ ಇವತ್ತಿರ್ತಾರೆ ಅನ್ನೋದಕ್ಕೆ ಆ ಕಾರಣ ಅಂತಕ್ಕಂಥ ಮಾತನ್ನ ನಾವೆಲ್ಲ ಹೇಳಬೇಕಾಗ್ತದೆ. ಅಂತ ಮೇರು ವ್ಯಕ್ತಿತ್ವದ ಪುಣ್ಯ ಸ್ಮರಣೆಯಲ್ಲಿ ನಾವೆಲ್ಲ ಕೂಡಿದ್ದೀವಿ. ಅವರಿಗೆ ನುಡಿ ನಮನಗಳನ್ನು ಅರ್ಪಿಸ್ತಾ ಇದ್ದೀವಿ, ಹೃದಯಾಂತಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರ ಕುಟುಂಬಕ್ಕೆ ಜೊತೆಗೆ ನಾವೆಲ್ಲ ಇರ್ತೀವಿ ಅಂತಕ್ಕಂಥ ಒಂದು ವಾಸ್ತವಿಕತೆ ಪ್ರೀತಿಯನ್ನು ತೋರಿಸೋಗೋಸ್ಕರ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇನ್ನು ಬಹಳ ಜನ ಮಂತ್ರಿಗಳು ಬರಬೇಕಾಗಿತ್ತು. ನನಗೆ ಕೆಲವರು ಜನ ಫೋನ್ ಮಾಡಿದ್ದಾರೆ. ದಿನೇಶ್ ಗುಂಡ್ರಾವ್ ಫಾರಿನ್ನಿಂದ ಮೊನ್ನೆ ತಾನೇ ಬಂದಿದ್ದಾರೆ. ಇವತ್ತು ಅವ್ರದೇ ಡಿಪಾರ್ಟ್ಮೆಂಟದ್ದು ಒಂದು ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಕೆಲವು ಜನ ಮಂತ್ರಿಗಳು ಭಾಗವಹಿಸಿಲ್ಲ. ನಾ ಎಲ್ಲ ಸರ್ಕಾರದ ಏನೋ ಮಂತ್ರಿಗಳು ಬರಬೇಕಾಯ್ತು, ಅವ್ರ ಪರವಾಗಿನೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗ ತಾನೇ ಬಂದ್ರೆ ಇಲ್ಲಿ ಮನಗುಳಿ B.S. ಪಾಟೀಲ್ರ ಚಿರಂಜೀವಿ, ಸಾಸ್ನೂರು B.S. ಪಾಟೀಲ್ರು, ಆರ್ ಕಲ್ಲೂರವ್ರು, ಏನು ಈ ಒಡನಾಟ ಇತ್ತು ಅಂತ ಹಿರಿಯ ನಾಯಕರುಗಳೇನು ಈ ಜಿಲ್ಲೆಯಲ್ಲಿ ಆಗಿ ಹೋಗಿದ್ದಾರೆ. ಅವರೆಲ್ಲರ ಸಾಲಿಗೆ ನಾವು ಯಾರೂ ಈಗ ಸೇರಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಬಹಳ ವ್ಯತ್ಯಾಸಗಳದಾವ. ಆದ್ರೆ ಅವರು ಹೆಂಗೆ ಬದುಕಿದ್ರು ಅನ್ನೋದನ್ನ ನಮಗೆಲ್ಲ ಪ್ರೇರಣೆ ಆಗಿರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಇಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ಯುವ ಪೀಳಿಗೆ ಸಾಮಾಜಿಕ ರಾಜಕೀಯ ಅನೇಕ ರಂಗದಲ್ಲಿ ನಾವೆಲ್ಲ ಬೆಳಿಬೇಕಾದ್ರೆ ಇಂಥ ಹಿರಿಯರ ವಿಶೇಷವಾದಂಥ ಇತಿಹಾಸ ನಮ್ಮ ಮುಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಬಸವನಾಡಿನಲ್ಲಿ
ಸಿದ್ದೇಶ್ವರ ಮಹಾಸ್ವಾಮಿಗಳು ಬಹಳ ನಕೋತು ಒಂದು ಕಾರ್ಯಕ್ರಮ 8-9 ವರ್ಷದ ಹಿಂದೆ ಮೂಳ್ಕೋಡು ಅಜ್ಜವರ ಆ ಒಂದು ಪ್ರಣಾಂಗಣದಲ್ಲಿ ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇತ್ತು. ಬಹುತೇಕ ಸಿದ್ದೇಶ್ವರ ಅಪ್ಪಗಳು ಅಷ್ಟು ನಗುವಿನಿಂದ ಕಲ್ಲೂರವರ ದಂಪತಿಗಳ ಬಗ್ಗೆ ಅವತ್ತು ಅವ್ರು ಆಡಿರ್ತಕ್ಕಂಥ ಮಾತುಗಳು ನಾವು ಯಾರ್ಯಾರು ಕೇಳಿದ್ದೀವಿ ನಮ್ಮೆಲ್ಲರಿಗೂ ಸಹಿತ ಇವತ್ತಿಗೂ ಅದು ಹೃದಯಕ್ಕೆ ತಾಗಿದೆ. ಅವರ ಸೌಜನ್ಯತೆಯ ಪ್ರೀತಿ ವಿಶ್ವಾಸವನ್ನು ಸಿದ್ದೇಶ್ವರ ಮಹಾಸ್ವಾಮಿಗಳು ಆ ದಿನಗಳಲ್ಲಿ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡು ಕಲ್ಲೂರವರ ಬಗ್ಗೆ ಮಾತನಾಡಿರ್ತಕ್ಕಂಥ ಭಾವನೆಗಳನ್ನು ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಅಂಥ ಒಬ್ಬ ಹಿರಿಯ ಜೀವಿ ನಮ್ಮ ಮಧ್ಯದಲ್ಲಿಲ್ಲ. ಅವರ ಅಗಲಿಕೆ ಬಹಳ ನೋವು ಆ ಕುಟುಂಬಕ್ಕಾಗಿದೆ, ಅವರ ಅಭಿಮಾನಿಗಳಿಗಾಗಿದೆ. ಇಲ್ಲಿ ಯಾರ್ಯಾರು ಬಂದಿದ್ದಾರೆ, ವಿಶೇಷವಾಗಿ ಒಬ್ರು ಯಾರೋ ಒಂದು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳೋದು, ಅಧಿಕಾರ ಕಳ್ಕೊಂಡು 22 ವರ್ಷ ಆಯ್ತು. 5 ವರ್ಷದಾಗಿ ಉಳಂಗಿಲ್ಲ, ಈಗಿನ ಕಾಲದಾಗ ನೋಡ್ತಿರ್ತೀವಿ ನಾವೆಲ್ಲ. ಆದ್ರೆ 1994ರ ನಿರ್ಗಮನದ ನಂತರ ಇವತ್ತು 22 ವರ್ಷಗಳ ನಂತರ ಸಹಿತ ಕಲ್ಲೂರವ್ರ ಬಗ್ಗೆ ಏನು ಈ ವಿಶೇಷವಾದಂಥ ಪ್ರೀತಿ ವಿಶ್ವಾಸ ಅಭಿಮಾನಿಯನ್ನು ಸೂಚಿಸ್ತಂದ್ರೆ ಕಲ್ಲೂರವರು ರಾಜಕೀಯವಾಗಿ, ಸಾಮಾಜಿಕವಾಗಿ, ಸೈದ್ಧಾಂತಿಕವಾಗಿ ನಮ್ಮೆಲ್ಲರಲ್ಲೂ ಸಹಿತ ಮನೆ ಮಾತಾಗಿದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ ಅಂತಕ್ಕಂಥ ಭಾವನೆಯಿಂದ ಈ ಪ್ರಮಾಣದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಆ್ಯಕ್ಚುಲಿ ಕಾರ್ಯಕ್ರಮ ನಾವೆಲ್ಲ ಅವರ ಮೂರ್ತಿಯನ್ನು ಅನಾವರಣ ಮಾಡಿದೀವಿ. ಬೆಳಗ್ಗೆ ಭಾಳ ಸುಂದರವಾದಂಥ ಮೂರ್ತಿಗಳನ್ನು ಮಾಡಿಸಿದ್ದಾರೆ. ಅಲ್ಲೇ ಕಾರ್ಯಕ್ರಮ ಮಾಡಬೇಕಾಯ್ತು. ಆದರೆ ಬಿಜಾಪುರ ಬಿಸಿಲಿನ ನಾಡು, 42-43 ಈ ಬಿಸಿಲಿನಲ್ಲಿ ಮತ್ತು ಆ ನ್ಯಾಷನಲ್ ಹೈವೇ ರೋಡೇ ನಡೆದ ವರ್ಕ್ ತೊಂದರೆ ಆಗಬಾರ್ದು ಅಂತಕ್ಕಂಥ ಚಿಂತನೆ ಇಟ್ಟುಕೊಂಡು ಈ ಕಾರ್ಯಕ್ರಮ ಇಲ್ಲಿ ಇವತ್ತು ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಈ ಒಂದು ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಶೋಭೆಯನ್ನು ತಂದು ಇಡೀ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿದರೆ, ವಿಶೇಷವಾಗಿ ಕಲ್ಲೂರವರ ದಂಪತಿ ಬಗ್ಗೆ ಅವರ ನಡೆದು ಬಂದ ಭಾವನೆಗಳನ್ನು, ಅವರ ಬದುಕನ್ನು ನಾವೆಲ್ಲರೂ ಕೂಡಿ ಇವತ್ತು ಅವ್ರನ್ನ ನಮಿಸಿದ್ದೀವಿ. ಇಡೀ ಈ ಜಿಲ್ಲೆ ಇತಿಹಾಸದಲ್ಲಿ ಅಪರೂಪದ ಕೆಲವೇ ರಾಜಕಾರಣಿಗಳಲ್ಲಿ ಕಲ್ಲೂರವರು ಶಾಶ್ವತವಾಗಿ ನಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಿ, ಈ ಜಿಲ್ಲೆ ಭಾಳ ವಿಭಿನ್ನವಾದಂಥ ಜಿಲ್ಲೆ. ಈ ಜಿಲ್ಲೆಯ ಅಳತೆಗೋಲುಗಳನ್ನು ನಾವೆಲ್ಲ ಗಮನಿಸಿದೀವಿ ಅಂದ್ರೆ ಭಾಳ ಸೂಕ್ಷ್ಮವಾಗಿ ನಮ್ಮನ್ನು ಗುರುತಿಸ್ತಾ ಇರ್ತಾರೆ. ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಆರ್ ಕಲ್ಲೂರವರ ಪ್ರೇರಣೆಯನ್ನು, ಅವರ ಬದುಕಿನ ವಿಧಾನವನ್ನು ಅನುಸರಿಸ್ಕೊಳ್ತಕ್ಕಂಥ ರಾಜಕಾರಣವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಅವರು ಪಕ್ಷ ಭೇದ ಮರೆತು ಇಲ್ಲೆಲ್ಲರೂ ಬಂದಿದ್ದಾರೆ. ಒಬ್ಬ ವ್ಯಕ್ತಿತ್ವ ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಪಕ್ಷಗಳ ಅಳತೆಗೋಲುಗಳನ್ನು ಮೀರಿ ಸಂಬಂಧಗಳು ಬರ್ತಾವೆ ಅನ್ನೋದನ್ನ ಈ ಕಾರ್ಯಕ್ರಮ ಇವತ್ತು ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ಇಂಡಿ ನಗರದಲ್ಲಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನನ್ನ ಸೌಭಾಗ್ಯ ಅದು. ನಾನು ಶಾಸಕರಿದ್ದಂಥ ಸಂದರ್ಭದಲ್ಲಿ 13 ವರ್ಷದ ಇತಿಹಾಸದಲ್ಲಿ ಇವತ್ತು ಕಲ್ಲೂರವರ ಒಂದು ಕಾರ್ಯಕ್ರಮವನ್ನು ನನ್ನ ಅಧ್ಯಕ್ಷತೆಯಲ್ಲಿ ನಡೀತದ, ಅದು ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಾಲ್ಗೊಂಡಿದ್ದೀನಿ. ಅವರು ಮಾಡಿರ್ತಕ್ಕಂಥ ಇತಿಹಾಸವನ್ನು, ಅವರು ಕೊಟ್ಟಿರ್ತಕ್ಕಂಥ ಆ ಇತಿಹಾಸದ ಕಾರ್ಯಗಳು ಸದಾ ಇಂಡಿಯಲ್ಲಿ ನಾವು ಸ್ಮರಿಸ್ಕೋತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ರೈತರ ಬದುಕಿಗೆ ಹೊಸ ಕಾಯಕಲ್ಪ ನೀಡಿದವರು. ಆ ಕಾಲದ ಪವರ್ ಸ್ಟೇಷನ್ ಭಾಳ ಇರಲಿಲ್ಲ. ಈಗೆಲ್ಲ ನಾವು 110 ಸ್ಟೇಷನ್ ಅದು ಭಾಳ ಮಾಡ್ತೀವಿ. ಆದ್ರೆ ಆ ಕಾಲದಾಗ 33 KV ಸ್ಟೇಷನ್ಗಳನ್ನ ಅತಿ ಹೆಚ್ಚಿಗೆ ನಮ್ಮ ಭಾಗಕ್ಕೆ ತಂದವರು ಆರ್ ಕಲ್ಲೂರವರು. ಪಂಪ್ಸೆಟ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದವರು ಅವರು. ಇಂಡಿ ನಗರಕ್ಕೆ ಭೀಮಾ ನದಿ ಮುಖಾಂತರ ನೀರನ್ನು ತಂದು ಇಂಡಿ ನಗರದ ಜನರು, ಅವತ್ತಿನ ಪಾಪ್ಯುಲೇಷನ್ 32,000 ಜನ ಪಾಪ್ಯುಲೇಷನ್ ಇತ್ತು, ಆ ಜನರಿಗೆ ನೀರು ಕೊಟ್ಟವರು ಅವರು. ಅಲ್ಲಿ ವಿಶೇಷವಾಗಿ ಶಾಂತೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಆ ಸಂಸ್ಥೆಯ ಬೆಳವಣಿಗೆಯಲ್ಲಿ ಅವ್ರದೇ ಆದಂಥ ಅನನ್ಯ ಕೊಡುಗೆ ನೀಡೋದನ್ನು ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಸೊ ಹಾಗೆ ಇನ್ನೂ ಅನೇಕ ಕಾರ್ಯಗಳದಾವ. ಬಹುತೇಕ ಅವರು ಅಷ್ಟೇ ಅಲ್ಲ, ಗಡಿದಾಟಿ ಗುಲ್ಬರ್ಗಾದಲ್ಲೂ ಸಹಿತ ತಮ್ಮದೇ ಆದಂಥ ಪ್ರೀತಿ ವಿಶ್ವಾಸವನ್ನು ಹೊಂದಿದ್ರು ಅಂತ ಎಲ್ಲ ಹಿರಿಯ ಜೀವಿಯನ್ನು ನಾವೆಲ್ಲರೂ ಕೂಡಿ ಇವತ್ತು ಸ್ಮರಿಸ್ಕೊಂಡಿದ್ದೀವಿ. ಈ ನಾಡಿನ ಶ್ರೇಷ್ಠ ಸಂತರು ಪೂಜ್ಯರು ಸುತ್ತೂರಿನ ಜಗದ್ಗುರುಗಳಿಗೆ ಬಂದು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿದ್ದಾರೆ. ಯಾಕೆ ಸುತ್ತೂರು ಸ್ವಾಮೀಜಿಗಳಿಗೆ ನಮ್ಮ ಜಿಲ್ಲೆಗೆ ಒಂದು ಒಡನಾಟ ಇದೆ ಅಂದರೆ, ಸಿದ್ದೇಶ್ವರ ಅಪ್ಪಗಳ ಜೊತೆಗೆ ಅವರ ಒಂದು ಭಾವನಾತ್ಮಕ ಸಂಬಂಧ ಇದೆ. ಅದಕ್ಕಾಗಿ ಸುತ್ತೂರಿನ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಳ ಶೋಭೆಯನ್ನು ತಂದು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿದ್ದಾರೆ. ನಾನು ಇನ್ನೊಮ್ಮೆ ಅವರನ್ನು ಸ್ಮರಿಸ್ಕೋತೀನಿ. ವಿಶೇಷವಾಗಿ ಜಯಬಸವಮ್ಮ ಸ್ವಾಮಿಗಳು ಅವರು ಆಡಿರ್ತಕ್ಕಂಥ ಮಾತುಗಳನ್ನು ನಾನು ಗಮನಿಸಿದೆ. ಭಾಳ ಭಾವನಾತ್ಮಕವಾಗಿ ನಮ್ಮೆಲ್ಲರನ್ನ ಪ್ರೀತಿಸ್ತಕ್ಕಂಥ ಕಾರ್ಯ ಅವರು ಮಾಡಿದ್ದಾರೆ. ಗುರುಮಹಂತ ಸ್ವಾಮಿಗಳಾಗಲಿ, ವಿಮಾನಂದ ಮಹಾಸ್ವಾಮಿಗಳಾಗಲಿ, ಎಲ್ಲ ಮಹಾಸ್ವಾಮಿಗಳು ಬಂದು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿದ್ದಾರೆ. ತಾಯಿಯವರು ಹೆಚ್ಚಿದ್ದಾರೆ. ವಿಶೇಷವಾಗಿ ಕಾರ್ಯಕ್ರಮ ಮುಗಿದವರೆಗೆ ಭಾಳ ಜನ ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ಭಾಗವಹಿಸಿ ಮಾತನಾಡಿ ನಿರ್ಗಮಿಸಿದ್ದಾರೆ. ಇನ್ನೊಂದಿಷ್ಟು ಜನ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ನಮ್ಮೆಲ್ಲರ ನನ್ನೊಂದೇ ಕೊನೆಯ ಮಾತು, ಆರ್ ಕಲ್ಲೂರವರ ಕುಟುಂಬದ ಬಗ್ಗೆ ನಾವು ಯಾರ್ಯಾರು ಭಾಗವಹಿಸಿದ್ದೀವಿ ಅವ್ರ ಒಡನಾಟದಿಂದ ಅವರ ಪ್ರೀತಿ ವಿಶ್ವಾಸ ನಮ್ಮ ಜೊತೆಗೆ ಇರ್ತದೆ. ನಾವೆಲ್ಲರೂ ಕೂಡ ಆ ಕುಟುಂಬದ ಜೊತೆಗೆ ಅವರ ಹಿತೈಷಿಗಳ ಜೊತೆಗೆ ಇರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಕಾರ್ಯಕ್ರಮ ಅತ್ಯಂತ
ಹೃದಯ ಸ್ಪರ್ಶಿ ಭಾವನಾತ್ಮಕವಾದಂಥ ಒಂದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮ ಸಂತೋಷ ಅಂತೂ ಕರೀಲಿಕ್ಕೆ ಬರಂಗಿಲ್ಲ, ಈ ಕಾರ್ಯಕ್ರಮ ನೋವಂತೂ ನೋವಿನ ಮಧ್ಯದಲ್ಲಿ ಒಂದು ಸಂತೋಷ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಭಾಳ ವಿಭಿನ್ನವಾದಂಥ ಕಾರ್ಯಕ್ರಮ ಇದಾಗೋದ್ರಿಂದ ಈ ಕಾರ್ಯಕ್ರಮದ ಚೈತನ್ಯವನ್ನು ಆ ಕುಟುಂಬದ ಬದುಕಿಗೆ ಒಂದು ಹೊಸ ಚೈತನ್ಯ ನೀಡುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಆ ಇಡೀ ಕುಟುಂಬಕ್ಕೆ 5 ವರ್ಷಗಳ ಹಿಂದೆ ಏನೋ ನೋವಾಗಿತ್ತು, ಒಂದನ್ನಂತರೂ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅವರ ದಾಂಪತ್ಯ ಜೀವನ ಹೆಂಗಿತ್ತು ಅಂದ್ರೆ ಮಾಡೆಲ್ ಆಗಿ ಆಗ್ತಾನೆ. ಮಹಾಸ್ವಾಮಿಗಳು ಒಬ್ರು ಹೇಳಿದ್ರು, ಎಂಥ ಈಗಿನ ಕಾಲಮಾನದಾಗ ಮದುವೆ ಆದ 1 ವರ್ಷ 2 ವರ್ಷನಾಗ ನಾವೆಲ್ಲ ಡೈವರ್ಸ್ ನೋಡ್ತಿರ್ತೀವಿ. ನಾನು ಅನೇಕ ಗೆಳೆಯರು ಇವತ್ತು ಹೈಕೋರ್ಟ್ದಾಗ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅವ್ರ ಲಿಸ್ಟ್ ನೋಡಿದ್ರೆ ಭಯ ಬರ್ತದೆ. ಆದರೆ ಇವರಿಬ್ಬರು ಹೆಂಗೆ ಬದುಕಿದ್ರು ಅಂದರೆ ಇಡೀ ಜೀವನ ಅವರ ಅಗಲಿದ 12ನೇ ದಿನಕ್ಕೆ ಇವತ್ತೇನು ಅಕ್ಕ ಮೀನಾಕ್ಷಿ ಅವರಿದ್ದರು ಅದನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಅವ್ರಿಗೆ ಆಗಲಿಲ್ಲ. ಬಹುತೇಕ ಅವರು ಆ ನೋವಿನಲ್ಲೇ ಏನು ನಮ್ಮನ್ನು ಅಗಲಿದ್ರು. ಈ ಸಂಬಂಧ ಅವರೇನೋ ಆ ಶಿವ ಪಾರ್ವತಿಯ ರೂಪದಲ್ಲಿ ತಮ್ಮ ಇಡೀ ಜೀವನ ಅತ್ಯಂತ ಪ್ರೀತಿಯಿಂದ ಬಹುತೇಕ ಯಾರ ಕಾರ್ಯಕ್ರಮಕ್ಕೆ ಹೋದರೂ ಕೂಡಿನೇ ಹೋಗೋರು ಅವ್ರು. ಅದು ಫಸ್ಟ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದ ಮೊದಲೇ ಬಂದು ಮೊದಲಿನ ಚೇರ್ನ ಕೂತು ಎಲ್ಲರನ್ನ ಇಡೀ ಯಾರದೇ ಕಾರ್ಯಕ್ರಮ ಇರಲಿ. ಆಮೇಲೆ ಅವರು ಇನ್ನೊಂದು ಕೆಲಸ ಇಂಥದ್ದು ಮಾಡ್ತಿದ್ರು ಅಂದ್ರೆ ಅನೇಕ ಸಂಬಂಧಗಳ ಬೆರೆಸೋದು. ಬೀಗ್ತನ ಎಷ್ಟು ಮಾಡ್ಸ್ಯಾರ ಅಂತ ಕೇಳಿದ್ರೆ ಒಂದು 1000 ಬೀಗ್ತನಗಳು ಮಾಡಿಸಿದ್ದಾರೆ ಅವರು. ಆ ಭಾವನಾತ್ಮಕ ಮಂಥನಗಳನ್ನು ವೃದ್ಧಿಯಾಗುವ ರೀತಿಯಲ್ಲಿ ಅವರು ಬಹಳ ಸಂಬಂಧಗಳನ್ನು ಬೆರೆಸ್ತಕ್ಕಂಥ ಒಬ್ಬ ಮೇರು ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಅದಕ್ಕಾಗಿನ ತಾಯಿ ಹೃದಯತ್ವ ಅವರ ಬದುಕಿನ ಶೈಲಿಗಾಗಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟೇ ಮೇಲೆಲ್ಲ ಕೆಳಗೂ ಸಹಿತ ನಾನು ಸುತ್ತೂರು ಅಪ್ಪುಗಳಿ ಬೀಳ್ಕೊಡ್ಲಿಕ್ಕೆ ಹೋಗಿದ್ದೆ. ತಳಗೂ ಇಲ್ಲೂ ನೋಡಿದ್ರೆ ಅವ್ರ ಮೇಲೆ ಇರ್ತಕ್ಕಂಥ ವಿಶೇಷವಾದಂಥ ಪ್ರೀತಿ, ಗೌರವ, ಅಭಿಮಾನದಿಂದ ಈ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೊತೆಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ಇನ್ನೂ ಅನೇಕ ಜನ ಮಾತನಾಡಬೇಕಾಗಿತ್ತು. ಸಮಯದ ಅಭಾವ ಇರೋದ್ರಿಂದ ಕೆಲವು ಜನ ಮಾತನಾಡಿಲ್ಲ. ನಾನು ಅವ್ರ ಪರವಾಗಿಯೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಆ ಇಡೀ ಕುಟುಂಬ ಇವತ್ತೇನು ಕಲ್ಲೂರು ಅವ್ರನ್ನ ಒಂದು ಸಾಕ್ಷ್ಯಚಿತ್ರ ನೋಡಿದೆ ನಾನು. ಇಡೀ ಅವರ ಬದುಕಿನ ಜೀವನವನ್ನು ಏನು ನಡೆದಿದೆ ಅದನ್ನು ಸ್ಮರಿಸ್ತಕ್ಕಂಥ ಕಾರ್ಯ ಇಲ್ಲಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.